ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ತಮಿಳುನಾಡಿನ ಚುನಾವಣಾ ಫಲಿತಾಂಶ ಘೋಷಣೆಯಾಗಿ ದಿನಗಳೇ ಉರುಳುತ್ತಾ ಬಂತು. ಆದರೆ ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂತಹ ಸರ್ಕಾರ ಅಲ್ಲಿ ರಚನೆಯಾಗಿಲ್ಲ. ಆದರೆ ಇವತ್ತು ಒಂದು ನಿರ್ಣಾಯಕ ದಿನ ತಮಿಳುನಾಡು ರಾಜಕೀಯದ ಪಾಲಿಗೆ. ಸರ್ಕಾರ ರಚನೆಯ ಕೀಲಿಕೈ ಈಗ 3 ಪಕ್ಷಗಳ ಕೈಯಲ್ಲಿವೆ. ವಿಸಿಕೆ, ಸಿಪಿಐ, ಸಿಪಿಐಎಂ. ಸೊ ಈ ಪಕ್ಷಗಳಿಂದ ತಲಾ 6 ಅಂದರೆ 2 ಶಾಸಕರು, ಒಟ್ಟಾರೆಯಾಗಿ 6 ಶಾಸಕರು ಆಯ್ಕೆಯಾಗಿದ್ದಾರೆ. ಈ 3 ಪಕ್ಷಗಳ ಶಾಸಕರ ಬೆಂಬಲವನ್ನು ಈಗಾಗಲೇ ಟಿವಿಕೆ ಪಕ್ಷ ಕೇಳಿದೆ. ಆ್ಯಂಡ್ ಇವತ್ತು ಟಿವಿಕೆಗೆ ಬೆಂಬಲ ಕೊಡಬೇಕೋ ಬೇಡವೋ ಅಂತ ಈ 3 ಪಕ್ಷಗಳು ನಿರ್ಧಾರ ಮಾಡ್ತವೆ. ಸೊ ಈ ನಿರ್ಧಾರದ ಮೇಲೆ ವಿಜಯ್ ಅವರ ಸರ್ಕಾರ ರಚನೆಯ ರಿಸಲ್ಟ್ ನಿಂತ್ಕೊಂಡಿದೆ. 3 ಪಕ್ಷದ ತಲಾ 2 ಶಾಸಕರು, ಒಟ್ಟಾರೆಯಾಗಿ 6 ಶಾಸಕರು ಬೆಂಬಲ ನೀಡಿದರೆ ಆ 118 ಮ್ಯಾಜಿಕ್ ನಂಬರ್ ಏನಿದೆ ಅದನ್ನು ತಲುಪೋದಕ್ಕೆ ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ಅದು ಸಾಧ್ಯವಾಗುತ್ತೆ. ಫಸ್ಟ್ ಆಫ್ ಆಲ್ ಆ 118 ಶಾಸಕರ ಬೆಂಬಲ ಇದೆ ಅಂತ ಹೇಳಿ ಆ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಟ್ಟಂಥ ಸಂದರ್ಭದಲ್ಲೇ ಅವರು ಆಹ್ವಾನ ನೀಡುವಂಥ ಸಾಧ್ಯತೆ ಇದೆ. ಈಗ ರಾಜ್ಯಪಾಲರು ಡಿಮ್ಯಾಂಡ್ ಇಟ್ಟಿರೋದು ಅದಕ್ಕೇನೆ. ನಿಮ್ಮ ಬಳಿ ಇರುವಂಥ ಸಂಖ್ಯಾಬಲ 112 ಅಂದರೆ 108 ಅಂದರೆ 107 ಆಗುತ್ತೆ. ಯಾಕೆಂದರೆ ವಿಜಯ್ ಅವರು 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಹೀಗಾಗಿ 107 ಅಂತ ಕನ್ಸಿಡರ್ ಮಾಡಿದ್ರೆ 107 + 5 112 ಆಗುತ್ತೆ. ಇನ್ನು 6 ಶಾಸಕರ ಕೊರತೆ ಇದೆ. ಹೀಗಾಗಿ ಆ 6 ಶಾಸಕರ ಕೊರತೆಯನ್ನು ಈ 3 ಪಕ್ಷಗಳು ವಿಸಿಕೆ, ಸಿಪಿಐ, ಸಿಪಿಐಎಂ ತಲಾ 2 ಶಾಸಕರು ಆಯ್ಕೆಯಾಗಿದ್ದಾರೆ ಪ್ರತಿ ಪಕ್ಷದಿಂದ, ಒಟ್ಟಾರೆಯಾಗಿ 6 ಶಾಸಕರು. ಸೊ ಆ ಸಂಖ್ಯಾಬಲ ಸಿಕ್ತು ಅಂತಾದರೆ ಆಗ ಯಾವುದೇ ಥರದ ತೊಂದರೆ ಇಲ್ಲ. ವಿಜಯ್ ಅವರು ತಮಿಳುನಾಡಿನ ಮುಂದಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಆದರೆ ಇವತ್ತು ತಮ್ಮ ನಿರ್ಧಾರವನ್ನು ನಾವು ತಿಳಿಸ್ತೀವಿ ಅಂತ 3 ಪಕ್ಷಗಳು ಹೇಳಿರೋದು ಒಂದು ರೀತಿಯಾಗಿ ಕುತೂಹಲ ಮನೆ ಮಾಡುವಂತೆ ಮಾಡಿದೆ. ಇವತ್ತು ಅಕಸ್ಮಾತ್ ಏನಾದರೂ ನಮ್ಮ ಬೆಂಬಲ ನಿಮಗೆ ಅಂತ ಹೇಳಿದರೆ ವಿಜಯ್ ಸೇಫ್, ಸರ್ಕಾರ ರಚನೆ ಆಗೋದು ಕೂಡ ಸೇಫ್. ಅಕಸ್ಮಾತ್ ಏನಾದರೂ ನಮ್ಮ ಬೆಂಬಲ ನಿಮಗಿಲ್ಲ ಅಂತ ಹೇಳಿದರೆ ಆಗ ಇನ್ನೊಂದು ಹೈ ಡ್ರಾಮಕ್ಕೆ ತಮಿಳುನಾಡು ರಾಜಕೀಯ ಸಾಕ್ಷಿಯಾಗುತ್ತೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಫೋನೋ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಇವತ್ತು ತಮಿಳುನಾಡು ರಾಜಕೀಯ ಪಾಲಿಗೆ, ಎಸ್ಪೆಷಲಿ ವಿಜಯ್ ಅವರ ಪಾಲಿಗೆ ಒಂದು ನಿರ್ಣಾಯಕ ದಿನ. ಅಕಸ್ಮಾತ್ ಏನಾದರೂ ಸಿಪಿಐ, ಸಿಪಿಐಎಂ ಹಾಗೂ ವಿಸಿಕೆ ಬೆಂಬಲ ಕೊಟ್ಟರೆ ಓಕೆ, ಕೊಟ್ಟಿಲ್ಲ ಅಂದರೆ ಮುಂದೇನು? ರಾಹುಲ್, ಈಗ ಈ 3 ಪಕ್ಷಗಳು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡ್ಲಿಲ್ಲ ಅಂತಂದ್ರೆ ಆದ್ರೂ ಕೂಡ ಸರ್ಕಾರ ರಚನೆಗೆ ನಮಗೆ ಆಹ್ವಾನವನ್ನ ನೀಡಬೇಕು ಅಂತೇಳಿ ಕೋರ್ಟ್ ಮೆಟ್ಟಿಲೇರ್ಲಿಕ್ಕೆ ಟಿವಿಕೆ ಪಕ್ಷಕ್ಕೆ ಮತ್ತು ವಿಜಯ್ ಅವರಿಗೆ ಅವಕಾಶ ಇದೆ. ಯಾಕೆಂತಂದ್ರೆ ಟಿವಿಕೆ ಪಕ್ಷ ವಿಧಾನಸಭೆಯಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಇದರ ಆಧಾರದ ಮೇಲೆ ಮೊದಲು ನಮಗೆ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬೇಕು, ವಿಧಾನಸಭೆಯಲ್ಲಿ ನಾವು ಬಹುಮತವನ್ನ ಸಾಬೀತುಪಡಿಸ್ತೇವೆ ಅಂತೇಳಿ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಬಹುದು. ಕೋರ್ಟ್ ರಾಜ್ಯಪಾಲರಿಗೆ ಈ ನಿಟ್ಟಿನಲ್ಲಿ ನಿರ್ದೇಶನವನ್ನು ನೀಡಬೇಕು. ರಾಜ್ಯಪಾಲರು ನಮ್ಮನ್ನೇ ಮೊದಲು ಸರ್ಕಾರ ರಚನೆಗೆ ಆಹ್ವಾನ ಕೊಡಬೇಕು ಅಂತೇಳಿ ಕೋರ್ಟ್ ನಲ್ಲಿ ವಾದ ಮಂಡಿಸಿ ರಾಜ್ಯಪಾಲರಿಗೆ ನಿರ್ದೇಶನ ನೀಡುವಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅನ್ನ ಮನವಿ ಮಾಡ್ಕೊಳ್ಬಹುದು. ಇದರ ಆಧಾರದ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳು ಟಿವಿಕೆ ಪಕ್ಷವನ್ನ ಮೊದಲು ಸರ್ಕಾರಕ್ಕೆ ಆಹ್ವಾನ ಕೊಡಿ ಅಂತ ರಾಜ್ಯಪಾಲರಿಗೆ ನಿರ್ದೇಶನವನ್ನು ಕೊಡಬಹುದು. ಆದ್ರೆ ಅಷ್ಟು ಒಳಗಾಗಿ ಏನಾದ್ರೂ ಕೂಡ ಡಿಎಂಕೆ, ಎಡಿಎಂಕೆ ಪಕ್ಷಗಳು ಕೂಡ ಚುನಾವಣಾ ನಂತರದ ಮೈತ್ರಿಯನ್ನ ಮಾಡಿಕೊಂಡು ನಮಗೆ 118ಕ್ಕಿಂತ ಹೆಚ್ಚಿನ ಶಾಸಕರ ಬೆಂಬಲ ಇದೆ, ಹೀಗಾಗಿ ನಮಗೂ ಕೂಡ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡಬೇಕು ಅಂತ ಹಕ್ಕನ್ನು ಕೂಡ ಮಂಡಿಸಬಹುದು. ಹೀಗಾಗಿ ಈಗ ಮುಂದೆ ಯಾವ ಬೆಳವಣಿಗೆಗಳು ನಡೀತವೆ ಅನ್ನೋದೀಗ ತಮಿಳುನಾಡಿನಲ್ಲಿ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಮುಖ್ಯವಾಗಿ ಚುನಾವಣಾ ಫಲಿತಾಂಶದ ನಂತರ ದಿನಕ್ಕೊಂದು ಬೆಳವಣಿಗೆಗಳು, ಹೊಸ ಟ್ವಿಸ್ಟ್ ಅಂಡ್ ಟರ್ನ್ಗಳು ಕೂಡ ಈಗ ತಮಿಳುನಾಡು ರಾಜಕಾರಣದಲ್ಲಿ ಸಿಗ್ತಾ ಇವೆ. ಟಿವಿಕೆ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಬಂದ್ರು ಕೂಡ ಈಗ 10 ಮಂದಿ ಎಂಎಲ್ಎಗಳ ಬೆಂಬಲದ ಕೊರತೆಯ ಕಾರಣಕ್ಕಾಗಿನೇ ಈ ಎಲ್ಲಾ ಟ್ವಿಸ್ಟ್ ಅಂಡ್ ಟರ್ನ್ಗಳು ಸಿಗ್ತವೆ. ಬದ್ಧವೈರಿ ಪಕ್ಷಗಳಾದಂತಹ ಡಿಎಂಕೆ ಮತ್ತು ಎಡಿಎಂಕೆ ಪಕ್ಷಗಳು ಕೂಡ ಒಂದುಗೂಡುವಂತಹ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇವೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.